ಇನ್ನು ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ತನಿಖೆ ಕೇಸ್ ಏನಾಗ್ತಾ ಇದೆ, ಅದು ಚುರುಕನ್ನು ಪಡ್ಕೊಂಡಿದೆ. ಆ ಕೇಸ್ನ ತನಿಖೆಯನ್ನು ಈಗ SIT ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಕೇರಳ, ದುಬೈ ಕಡೆಗೆ ಈಗ SIT ಅಧಿಕಾರಿಗಳು ಮುಖ ಮಾಡಿದ್ದಾರೆ. ರಾಯ್ ಅವರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಕೇರಳ, ದುಬೈನಲ್ಲಿ ಸಿ.ಜೆ. ರಾಯ್ ಅವರ ಬಿಸ್ನೆಸ್ ಇತ್ತು. ಹೀಗಾಗಿ ಮೊದಲಿಗೆ ಕೇರಳಕ್ಕೆ ತೆರಳಿ ಅಲ್ಲಿ ತನಿಖೆ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಈಗ SIT ಟೀಮ್ ಮುಂದಾಗಿದೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಸಿ.ಜೆ. ರಾಯ್ ದುಬೈನಿಂದ ವಾಪಸ್ಸಾಗಿದ್ದರು. ಹೀಗಾಗಿ ಅಲ್ಲೂ ಏನಾದರೂ ಕ್ಲೂಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ದುಬೈಗೂ ತೆರಳಿ ತನಿಖೆ ನಡೆಸೋದಕ್ಕೆ SIT ತಯಾರಿಯನ್ನು ಮಾಡಿಕೊಂಡಿದೆ. ಇದರ ಕುರಿತಾಗಿ ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ SIT ತನಿಖೆ? ರಾಹುಲ್, ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಳೆದ 5 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಬೆಂಗಳೂರಿನಲ್ಲಿ ಅವರ ಕುಟುಂಬಸ್ಥರು, ಸಂಬಂಧಿಕರು ಜೊತೆಗೆ ಕಾನ್ಫಿಡೆನ್ಸ್ ಸಂಸ್ಥೆಯ ಸಿಬ್ಬಂದಿಗಳನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಘಟನೆ ನಡೆದಂತ ಸ್ಥಳದಲ್ಲಿ ಮಾಜರ್ ಮಾಡಿ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಸಿ.ಜೆ. ರಾಯ್ ಅವರ ಮೇಲೆ IT ಅಧಿಕಾರಿಗಳು 2 ಬಾರಿ ದಾಳಿಯನ್ನ ಮಾಡಿದ್ದು. ಮೊದಲನೇ ಬಾರಿ ಡಿಸೆಂಬರ್ 3ನೇ ತಾರೀಕು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿ.ಜೆ. ರಾಯ್ ಕೇರಳದಲ್ಲಿ IT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಮತ್ತೊಮ್ಮೆ ಜನವರಿ ತಿಂಗಳ ಕೊನೆಯಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ದುಬೈನಲ್ಲಿದ್ದಂತ ರಾಯ್ IT ಅಧಿಕಾರಿಗಳಿಗೆ ವಿಚಾರಣೆಗೆ ಬಂದಂತವರು ನೇರವಾಗಿ ಆತ್ಮಹತ್ಯೆಗೆ ಶರಣಾಗುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಕೇರಳ, ಬೆಂಗಳೂರು, ದುಬೈ ಸೇರಿದಂತೆ ನಾನಾ ಕಡೆಗಳಲ್ಲಿ ಸಿ.ಜೆ. ರಾಯ್ ಅವರ ಉದ್ಯಮ ಇರೋದ್ರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೇರಳ ಹಾಗೂ ದುಬೈಗೆ ಹೋಗಿ ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸರಿಸುಮಾರು 9,000 ಕೋಟಿ ಆಸ್ತಿ ಹೊಂದಿರುವಂತಹ ಸಿ.ಜೆ. ರಾಯ್ ಅವರಿಗೆ ಯಾವುದೇ ಬ್ಯಾಂಕ್ ಲೋನ್ ಇರಲಿಲ್ಲ, ಯಾವುದೇ ಸಾಲ ಕೂಡ ಇರಲಿಲ್ಲ. ಎಲ್ಲವನ್ನೂ ಕೂಡ ವೈಟ್ ನಲ್ಲೇ ಸಿ.ಜೆ. ರಾಯ್ ಮಾಡ್ಕೊಂಡ್ ಬಂದಿರ್ತಾರೆ ಅನ್ನೋದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಇತ್ತೀಚೆಗೆ ಸುಮಾರು 100 ಪ್ರಾಜೆಕ್ಟ್ ಗಳನ್ನ ಸಿ.ಜೆ. ರಾಯ್ ಎತ್ಕೊಂಡಿದ್ರು. ಅದು ಕೂಡ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಕರ್ನಾಟಕದ ಕೆಲವು ಭಾಗ, ಕೇರಳದ ಕೊಚ್ಚಿನ್ ಹಾಗೂ ದುಬೈನಲ್ಲಿ ಹೊಸದಾಗಿ ಉದ್ಯಮವನ್ನು ಆರಂಭಿಸಲಿಕ್ಕೆ ಸಿ.ಜೆ. ರಾಯ್ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಆತ್ಮಹತ್ಯೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿ.ಜೆ. ರಾಯ್ ಅವರಿಗೆ ಮಾನಸಿಕ ಒತ್ತಡ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರಿಂದ ಚಿಕಿತ್ಸೆಯನ್ನು ಕೂಡ ಸಿ.ಜೆ. ರಾಯ್ ಪಡ್ಕೊಳ್ತಿದ್ದಂತ ವಿಚಾರ ಸದ್ಯ ಪೊಲೀಸ್ ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಸದ್ಯ ಸಿ.ಜೆ. ರಾಯ್ ಅವರ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನು ಮಾಡಿರುವಂತಹ SIT ಅಧಿಕಾರಿಗಳು ಸದ್ಯ ತನಿಖೆಯ ಮುಂದುವರೆದ ಭಾಗವಾಗಿ ಕೇರಳ ಹಾಗೂ ದುಬೈಗೆ ಹೋಗಿ ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಆಲ್ರೆಡಿ ಸಿ.ಜೆ. ರಾಯ್ ಅವರ ಆಡಿಟರ್ಗಳು ಕುಟುಂಬಸ್ಥರಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ವಿಚಾರಣೆಗೆ ಹಾಜರಾಗಿ ಜನವರಿ 30ನೇ ತಾರೀಕು ಆತ್ಮಹತ್ಯೆಗೆ ಶರಣಾದಂತಹ ಸಿ.ಜೆ. ರಾಯ್ ಬಂದಿದ್ದು ನೇರವಾಗಿ ದುಬೈನಿಂದ ಜನವರಿ 27ನೇ ತಾರೀಕು ಸಿ.ಜೆ. ರಾಯ್ ಬಂದಂತವರು ಅಟೆಂಡ್ ಆಗಿದ್ದು 30ನೇ ತಾರೀಕು. 2 ದಿನಗಳ ಕಾಲ ಯಾರನ್ನ ಭೇಟಿಯಾಗಿದ್ರು, ಯಾರ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಜೊತೆಗೆ ದುಬೈನಿಂದ ಬೆಂಗಳೂರಿಗೆ ಬಂದು IT ಅಧಿಕಾರಿಗಳ ಮುಂದೆ ವಿಚಾರಣೆ ಹಾಜರಾಗೋಕ್ಕಿಂತ ಮುಂಚೆ ದುಬೈನಲ್ಲಿ ಯಾವೆಲ್ಲ ವ್ಯವಹಾರಗಳನ್ನ ಹೊಂದಿದ್ರು ಅನ್ನೋ ತನಿಖೆಯ ಭಾಗವಾಗಿ ಸದ್ಯ ದುಬೈಗೆ ಒಂದು ತಂಡ ಹಾಗೂ ಕೇರಳಕ್ಕೆ ಒಂದು ತಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.